ಅರೆ ಅರೆ ತಮ್ಮ, ಓಂ ಶಾಂತಿ. ಮೊದಲು ಪ್ರತಿಯೊಬ್ಬರಿಗೂ ಈ ಮಂತ್ರವನ್ನು ಮನಸ್ಸಿಗೆ ನಾಟುವಂತೆ ಪಕ್ಕಾ ಮಾಡಿಸಿ. ನೀವು ಆತ್ಮನಾಗಿದ್ದೀರಿ. ನೀವೀಗ ತಂದೆಯನ್ನು ನೆನಪು ಮಾಡಬೇಕು. ನೆನಪಿನಿಂದಲೇ ಪಾಪಗಳು ತುಂಡಾಗುತ್ತವೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ. ಏ ಮರಣವೇ, ನಿನ್ನ ನಿರ್ಣಯ ಶ್ರೇಷ್ಠವಾಗಿದೆ. ಮಸಣದಲ್ಲಿ ಪ್ರತಿಯೊಬ್ಬ ಬಡವನ ಮತ್ತು ಶ್ರೀಮಂತನ ಹಾಸಿಗೆ ಒಂದೇ ಆಗಿದೆ. ಓಂ ಶಾಂತಿ ಅಣ್ಣ. ಅಣ್ಣ, ಬಾಬಾ ಕೇಳ್ತಿದ್ದಾರೆ, ಸತ್ಯ ಸೇವೆ ಯಾವುದಾಗಿದೆ ಅದನ್ನು ತಾವೀಗ ಮಾಡ್ತಿದ್ದೀರಾ ಅಂತ. ಬಾಬಾ ಹೇಳ್ತಾರೆ, ಭಾರತವೇನು ಪತಿತವಾಗ್ಬಿಟ್ಟಿದೆ, ಅದನ್ನು ಪಾವನವನ್ನಾಗಿ ಮಾಡೋದೇ ಸತ್ಯ ಸೇವೆ ಆಗಿದೆ ಅಂತ. ನಾವು ಭಾರತಕ್ಕೆ ಏನು ಸೇವೆ ಮಾಡ್ತೀವಿ ಅಂತ ಮನುಷ್ಯರು ಕೇಳ್ತಾರೆ. ಆಗ ನಾವು ಅವ್ರಿಗೆ ತಿಳಿಸ್ಬೇಕು, ನಾವು ಶ್ರೀಮತದ ಅನುಸಾರ ಭಾರತದ ಇಂತಹ ಆತ್ಮೀಯ ಸೇವೆ ಮಾಡ್ತೇವೆ. ಅದರಿಂದ ಭಾರತ ಡಬಲ್ ಕಿರೀಟಧಾರಿ ಆಗುತ್ತೆ. ಭಾರತದಲ್ಲಿ ಯಾವ ಸುಖ ಶಾಂತಿ ಇತ್ತು ಅದನ್ನು ನಾವೀಗ ಸ್ಥಾಪನೆ ಮಾಡ್ತಿದ್ದೀವಿ ಅಂತ ಹೇಳಬೇಕಂತೆ ಅಣ್ಣ. ಅಣ್ಣ, ಬಾಬಾ ಹೇಳ್ತಾರೆ, ಮೊಟ್ಟ ಮೊದಲ ಪಾಠವಾಗಿದೆ ಮಕ್ಕಳೇ, ತಮ್ಮನ್ನು ಆತ್ಮ ಅಂತ ತಿಳಿದು ಅಥವಾ ಮನ್ಮನಾಭವ, ನನ್ನನ್ನು ನೆನಪು ಮಾಡಿ ಅಂತ. ಇದು ಸಂಸ್ಕೃತ ಶಬ್ದವಾಗಿದೆ. ಮಕ್ಕಳು ಸರ್ವಿಸ್ ಮಾಡುವಾಗ ಮೊಟ್ಟ ಮೊದಲನೆಯದಾಗಿ ಅವರಿಗೆ ತಂದೆಯ ಬಗ್ಗೆ ಓದಿಸಬೇಕಾಗಿದೆ. ಯಾರೇ ಬರಲಿ ಅವರನ್ನು ಶಿವತಂದೆಯ ಚಿತ್ರದ ಮುಂದೆ ಕರೆದುಕೊಂಡು ಹೋಗಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ಅಣ್ಣ. ತಂದೆಯ ಮಹಿಮೆ ಅಂತೂ ಸ್ಪಷ್ಟವಾಗಿದೆ. ಮೊಟ್ಟ ಮೊದಲು ಇದನ್ನು ಅವಶ್ಯವಾಗಿ ತಿಳಿಸಬೇಕು. ತಮ್ಮನ್ನು ಆತ್ಮವೆಂದು ತಿಳಿದು ನನ್ನೊಬ್ಬನನ್ನೇ ನೆನಪು ಮಾಡಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆಯಿರಿ. ನಾನು ಸಿಖ್ ಆಗಿದ್ದೇನೆ, ಇಂಥವನಾಗಿದ್ದೇನೆ, ಇದೆಲ್ಲವನ್ನು ಬಿಟ್ಟು ಒಬ್ಬ ತಂದೆಯನ್ನೇ ನೆನಪು ಮಾಡಿ. ಮೊಟ್ಟ ಮೊದಲು ಈ ಮುಖ್ಯ ಮಾತನ್ನು ಬುದ್ಧಿಯಲ್ಲಿ ಕುಳ್ಳರಿಸಿ. ಆ ತಂದೆಯೇ ಸುಖ ಶಾಂತಿ ಪವಿತ್ರತೆಯ ಆಸ್ತಿಯನ್ನು ಕೊಡುವವರಾಗಿದ್ದಾರೆ. ತಂದೆಯೇ ನಡವಳಿಕೆಯನ್ನು ಸುಧಾರಣೆ ಮಾಡುತ್ತಾರೆ. ಆದ್ದರಿಂದ ತಂದೆಗೆ ವಿಚಾರವೂ ಬಂದಿತು. ಇದು ಬಹಳ ಅವಶ್ಯಕವಾದ ಪಾಠವಾಗಿದೆ. ಈ ಪಾಠವನ್ನೇ ಮಕ್ಕಳು ಮೊದಲು ಪಕ್ಕಾ ಮಾಡಿಸುವುದಿಲ್ಲ. ಇದನ್ನು ಎಷ್ಟು ಮತ್ತೆ ಮತ್ತೆ ಹೇಳುತ್ತೀರೋ ಅಷ್ಟು ಬುದ್ಧಿಯಲ್ಲಿರುತ್ತದೆ. ತಂದೆಯ ಪರಿಚಯದಲ್ಲಿ ಬಲೆ 5 ನಿಮಿಷಗಳಾದರೂ ಸರಿ ಬಿಡಬಾರದು. ಬಹಳ ಪ್ರೀತಿಯಿಂದ ತಂದೆಯ ಮಹಿಮೆಯನ್ನು ಕೇಳುತ್ತಾರೆ. ಈ ತಂದೆಯ ಚಿತ್ರವು ಮುಖ್ಯವಾಗಿದೆ. ಪೂರ್ಣ ಸರದಿಯು ಈ ಚಿತ್ರದ ಮುಂದೆ ಇರಬೇಕು. ತಂದೆಯ ಸಂದೇಶವನ್ನು ಎಲ್ಲರಿಗೂ ಕೊಡಬೇಕು. ನಂತರದ ಪಾಠವು ರಚನೆಯ ಜ್ಞಾನವಾಗಿದೆ. ಈ ಚಕ್ರವು ಹೇಗೆ ಮಸಾಲೆಯನ್ನು ಕುಟ್ಟಿ ಕುಟ್ಟಿ ಸಂಪೂರ್ಣ ನುಣ್ಣಗೆ ಮಾಡಲಾಗುತ್ತದೆ ಎಲ್ಲವೇ ಅಂತ ಬಾಬಾ ಹೇಳ್ತಾರೆ ತಮ್ಮ. ಬದುಕಿರುವಾಗ ಯಾರೂ ಕೇಳಲಿಲ್ಲ ಹೇಗಿದೆ ಬದುಕೆಂದು, ಸತ್ತಾಗ ಎಲ್ಲ ಕೇಳಿದರು ಹೇಗೆ ಸತ್ತ ಎಂದು. ಅಣ್ಣ, ಬಾಬಾ ಹೇಳ್ತಿದ್ದಾರೆ, ಭಗವಾನುವಾಚ, ನನ್ನನ್ನು ನೆನಪು ಮಾಡಿ ತಂದೆಯ ಮಹಿಮೆಯನ್ನೇ ತಿಳಿಸ್ಬೇಕು. ಸದ್ಗತಿಯ ಆಸ್ತಿಯಂತೂ ಒಬ್ಬ ತಂದೆಯಿಂದಲೇ ಸಿಗುತ್ತೆ. ಎಲ್ಲರಿಗೆ ಸದ್ಗತಿಯಂತೂ ಅವಶ್ಯವಾಗಿ ಸಿಗುತ್ತೆ. ಮೊದಲು ಎಲ್ಲರೂ ಶಾಂತಿಧಾಮಕ್ಕೆ ಹೋಗ್ತಾರೆ, ತಂದೆ ನಮಗೆ ಸದ್ಗತಿ ನೀಡ್ತಾರೆ ಅಂತ ಬುದ್ಧಿಯಲ್ಲಿರಬೇಕು. ಶಾಂತಿಧಾಮ ಸುಖಧಾಮ ಅಂತ ಯಾವುದಕ್ಕೆ ಹೇಳ್ತೀವಿ ಅದನ್ನು ನಾವು ತಿಳಿಸ್ಬೇಕು. ಅದನ್ನು ನಾವು ಎಲ್ರಿಗೂ ತಿಳಿಸ್ಬೇಕು. ಶಾಂತಿಧಾಮದಲ್ಲಿ ಎಲ್ಲ ಆತ್ಮಗಳಿರ್ತಾರೆ. ಅದೇ ಮಧುರ ಮನೆ ಶಾಂತಿಧಾಮವಾಗಿದೆ, ಶಾಂತಿಯ ಗೋಪುರವಾಗಿದೆ. ಅಂದರೆ ಟವರ್ ಆಫ್ ಸೈಲೆನ್ಸ್, ಶಾಂತಿಯ ಶಿಖರ. ಅದನ್ನು ಈ ಕಣ್ಣುಗಳಿಂದ ನೋಡಲು ಸಾಧ್ಯ ಇಲ್ಲ. ವಿಜ್ಞಾನಿಗಳ ಬುದ್ಧಿಯಂತೂ ಈ ಕಣ್ಣುಗಳಿಂದ ಇಲ್ಲಿ ಯಾವ ವಸ್ತುಗಳನ್ನು ನೋಡುವರೋ ಅದನ್ನು ಕುರಿತು ವಿಚಾರ ನಡೆಯುತ್ತೆ. ಆತ್ಮವನ್ನು ಈ ಸ್ಥೂಲ ಕಣ್ಣುಗಳಿಂದ ಯಾರೂ ನೋಡಲು ಸಾಧ್ಯವಿಲ್ಲ. ಆದರೆ ತಿಳಿಬಹುದು, ಯಾವಾಗ ಆತ್ಮವನ್ನೇ ನೋಡಲು ಸಾಧ್ಯವಿಲ್ಲ ಅಂದರೆ ತಂದೆಯನ್ನು ಹೇಗೆ ನೋಡಬಲ್ಲಿರಿ? ಇದು ತಿಳಿದುಕೊಳ್ಳುವ ಮಾತಲ್ಲವೇ? ಈ ಕಣ್ಣುಗಳಿಂದ ನೋಡಲು ಸಾಧ್ಯವಿಲ್ಲ. ಭಗವಾನ್ ವಾಚ, ನನ್ನನ್ನು ನೆನಪು ಮಾಡಿ, ಆಗ ಪಾಪಗಳು ಭಸ್ಮವಾಗುತ್ತವೆ. ಇದನ್ನು ಯಾರು ಹೇಳಿದ್ರು? ಪೂರ್ಣ ಅರಿತುಕೊಳ್ಳದೇ ಇರುವ ಕಾರಣ ಕೃಷ್ಣನಿಗೆ ಹೇಳಿಬಿಡುತ್ತಾರೆ. ತಂದೆಯು ಪ್ರೀತಿಯ ಸಾಗರನಾಗಿದ್ದಾರೆ ಅಂದ ಮೇಲೆ ಮಕ್ಕಳಿಗೂ ಸಹ ಅವಶ್ಯವಾಗಿ ಇಂತಹ ಪ್ರೀತಿ ಇರಬೇಕು. ಆದ್ದರಿಂದಲೇ ಸತ್ಯಯುಗದಲ್ಲಿಯೂ ಅಂತಹ ಪ್ರೀತಿ ಇರುತ್ತದೆ. ರಾಜ ರಾಣಿಯರಿಗೂ ಬಹಳ ಪ್ರೀತಿ ಇರುತ್ತದೆ, ಮಕ್ಕಳಿಗೂ ಬಹಳ ಪ್ರೀತಿ ಇರುತ್ತದೆ. ಪ್ರೀತಿಯು ಬೇಹದ್ದಿನದ್ದಾಗಿದೆ. ಇಲ್ಲಂತೂ ಪ್ರೀತಿಯ ಹೆಸರು ಇಲ್ಲ, ಇಲ್ಲಂತೂ ಪೆಟ್ಟುಗಳಿವೆ. ಅಲ್ಲಿ ಈ ಕಾಮದ ಕತ್ತಿಯ ಹಿಂಸೆಯೂ ಆಗುವುದಿಲ್ಲ. ಆದ್ದರಿಂದ ಭಾರತದ ಮಹಿಮೆಯು ಅಪರಂಪಾರವೆಂದು ಗಾಯನವಿದೆ. ಭಾರತದಂತಹ
ಪವಿತ್ರ ದೇಶ ಯಾವುದೂ ಇಲ್ಲ. ಇದು ಎಲ್ಲದಕ್ಕಿಂತ ದೊಡ್ಡ ತೀರ್ಥ ಸ್ಥಾನವಾಗಿದೆ. ತಂದೆಯು ಭಾರತದಲ್ಲಿಯೇ ಬಂದು ಎಲ್ಲರ ಸೇವೆ ಮಾಡುತ್ತಾರೆ, ಎಲ್ಲರಿಗೆ ಓದಿಸುತ್ತಾರೆ. ಮುಖ್ಯವಾದದ್ದು ವಿದ್ಯೆಯಾಗಿದೆ. ನೀವು ಭಾರತದ ಯಾವ ಸೇವೆ ಮಾಡುತ್ತೀರಿ ಎಂದು ಯಾರಾದರೂ ಕೇಳಿದರೆ ತಿಳಿಸಿ. ನೀವು ಭಾರತವು ಪಾವನವಾಗಲೆಂದೇ ಬಯಸುತ್ತೀರಿ. ಈಗ ಪತಿತವಾಗಿದೆ ಎಲ್ಲವೇ. ಆದ್ದರಿಂದ ನಾವು ಶ್ರೀಮತದನುಸಾರ ಭಾರತವನ್ನು ಪಾವನವನ್ನಾಗಿ ಮಾಡುತ್ತೇವೆ. ಎಲ್ಲರಿಗೆ ಹೇಳುತ್ತೇವೆ, ತಂದೆಯನ್ನು ನೆನಪು ಮಾಡಿ, ಆಗ ಪತಿತರಿಂದ ಪಾವನರಾಗುತ್ತೀರಿ. ನಾವು ಈ ಆತ್ಮಿಕ ಸೇವೆ ಮಾಡುತ್ತಿದ್ದೇವೆ. ಪರರ ಮೇಲೆ ಸಂದೇಹ ಪಡುವ ಮೊದಲು ನಿನ್ನ ಮೇಲೆಯೇ ಸಂದೇಹ ಪಡು. ಸ್ವಲ್ಪ ತಪ್ಪುಗಳಾದರೂ ಕಡಿಮೆ ಆಗಬಹುದು. ತಪ್ಪೇ ಮಾಡದಿರಲು ನೀನು ಜೀವವಿಲ್ಲದ ವಸ್ತುವಲ್ಲ. ಅಣ್ಣ, ಬಾಬಾ ನೀವು ಯಾರ ಮಕ್ಕಳೆಂದು ಯಾರಾದರೂ ಕೇಳಿದ್ರೆ ಅವ್ರಿಗೆ ತಿಳಿಸಿ, ನೀವು ಶಿವತಂದೆಯ ಮಕ್ಕಳಾಗಿದ್ದೇವೆ ಅಂತ. ಅವರು ನಿರಾಕಾರನಾಗಿದ್ದಾರೆ. ಬ್ರಹ್ಮನ ತನುವಿನಲ್ಲಿ ಬಂದು ನಮಗೆ ಓದಿಸುತ್ತಾರೆ. ಈ ವಿದ್ಯೆಯಿಂದಲೇ ನಾವು ಲಕ್ಷ್ಮೀನಾರಾಯಣರಾಗಬೇಕಾಗಿದೆ ಅಂತ ಹೇಳಬೇಕಂತೆ ಅಣ್ಣ. ಸತ್ಯಯುಗದ ಆದಿಯಲ್ಲಿ ಈ ಲಕ್ಷ್ಮೀನಾರಾಯಣರ ರಾಜ್ಯವಿತ್ತಲ್ವಾ, ಇವರನ್ನ ಹೀಗೆ ಮಾಡಿದವ್ರು ಯಾರು? ಅವಶ್ಯವಾಗಿ ಅಂತಹ ಕರ್ಮವನ್ನು ಮಾಡಿರುತ್ತಾರಲ್ಲವೇ? ತಂದೆಯು ಕುಳಿತು ಕರ್ಮ, ಅಕರ್ಮ, ವಿಕರ್ಮದ ಗತಿಯನ್ನು ತಿಳಿಸ್ತಾರೆ. ಶಿವತಂದೆಯು ನಮಗೆ ಓದಿಸ್ತಾರೆ. ಅವರು ತಂದೆ, ಶಿಕ್ಷಕ, ಗುರುವಾಗಿದ್ದಾರೆ. ಆದ್ರಿಂದ ತಂದೆ ತಿಳಿಸ್ತಾರೆ. ಇದೊಂದೇ ಮೂಲ ಮಾತಿನ ಬಗ್ಗೆ ಅವರಿಗೆ ತಿಳಿಸ್ಬೇಕು. ಮೊಟ್ಟ ಮೊದಲು ತಂದೆಯ ಪರಿಚಯವಾಗಿದೆ. ತಂದೆಯನ್ನು ತಿಳಿದುಕೊಂಡ್ರೆ ನಂತರ ಇಷ್ಟೊಂದು ಪ್ರಶ್ನೆಗಳನ್ನು ಯಾರೂ ಕೇಳೋದಿಲ್ಲ. ತಂದೆಯ ವಿನಃ ನೀವು ಉಳಿದ ಚಿತ್ರಗಳ ಬಗ್ಗೆ ತಿಳಿಸ್ತೀರಾ ಅಂದರೆ ತಲೆ ಕೆಡಿಸ್ಕೊಂಡು ಬಿಡ್ತಾರೆ. ಮೊದಲ ಮಾತು ತಂದೆಯ ಪರಿಚಯವಾಗಿದೆ. ನಾವು ಶ್ರೀಮತದಂತೆ ನಡೆಯುತ್ತೇವೆ. ಇಂಥವರು ಬರ್ತಾರೆ, ನಾವು ಭಗವಂತನನ್ನೇ ತಿಳಿದುಕೊಂಡೆವೆಂದರೆ ಇನ್ನು ಉಳಿದ ಚಿತ್ರಗಳನ್ನು ನೋಡುವುದೇನಿದೆ ಅಂತಲೂ ಹೇಳ್ತಾರಂತೆ ಅಣ್ಣ. ಅತೀಂದ್ರಿಯ ಸುಖದ ಅನುಭವ ಮಾಡುವುದಕ್ಕಾಗಿ ಆಂತರ್ಯದಿಂದ ಬಾಬಾ ಬಾಬಾ ಎಂದು ಉಕ್ಕುತ್ತಿರಲಿ. ಹಠದಿಂದಲ್ಲ, ಪ್ರೀತಿಯಿಂದ ತಂದೆಯನ್ನು ನಡೆಯುತ್ತಾ ತಿರುಗಾಡುತ್ತಾ ನೆನಪು ಮಾಡಿ ಬುದ್ಧಿಯನ್ನು ಎಲ್ಲ ಕಡೆಯಿಂದ ತೆಗೆದು ಒಬ್ಬರಲ್ಲಿ ಜೋಡಿಸಿ. ಹೇಗೆ ತಂದೆಯು ಪ್ರೀತಿಯ ಸಾಗರನಾಗಿದ್ದಾರೆಯೋ ಹಾಗೆಯೇ ತಂದೆಯ ಸಮಾನ ಪ್ರೀತಿ ಸಾಗರರಾಗಬೇಕು. ಎಲ್ಲರ ಮೇಲೆ ಉಪಕಾರ ಮಾಡಬೇಕು. ತಂದೆಯ ನೆನಪಿನಲ್ಲಿ ಇರಬೇಕು ಮತ್ತು ಎಲ್ಲರಿಗೂ ತಂದೆಯ ನೆನಪನ್ನು ತರಿಸಬೇಕು ಅಂತ ಬಾಬಾ ಹೇಳ್ತಿದ್ದಾರೆ. ಅಣ್ಣ, ಇವತ್ತಿನ ವರದಾನ ಆಗಿದೆ, ಶಾಂತಿಯ ಶಕ್ತಿಯ ಸಾಧನಗಳ ಮೂಲಕ ವಿಶ್ವವನ್ನು ಶಾಂತ ಮಾಡುವಂತಹ ಆತ್ಮೀಯ ಶಸ್ತ್ರಧಾರಿ ಭವ. ಶಾಂತಿಯ ಶಕ್ತಿಯ ಸಾಧನವಾಗಿದೆ ಶುಭ ಸಂಕಲ್ಪ, ಶುಭ ಭಾವನೆ ಮತ್ತು ನಯನಗಳ ಭಾಷೆ. ಹೇಗೆ ಬಾಯಿನ ಭಾಷೆಯ ಮೂಲಕ ತಂದೆಯ ಮತ್ತು ರಚನೆಯ ಪರಿಚಯವನ್ನು ಕೊಡುವಿರಿ, ಅದೇ ರೀತಿ ಶಾಂತಿಯ ಶಕ್ತಿಯ ಆಧಾರದ ಮೇಲೆ ನಯನಗಳ ಭಾಷೆಯ ಮೂಲಕ, ನಯನಗಳ ಮೂಲಕ ತಂದೆಯ ಅನುಭವ ಮಾಡಿಸಬಲ್ಲಿರಿ. ಸ್ಥೂಲ ಸೇವೆಯ ಸಾಧನೆಗಳಿಗಿಂತಲೂ ಶಾಂತಿಯ ಶಕ್ತಿ ಅತಿ ಹೆಚ್ಚು ಶ್ರೇಷ್ಠವಾಗಿದೆ. ಆತ್ಮೀಯ ಸೇನೆಯ ವಿಶೇಷ ಶಸ್ತ್ರ ಆಗಿದೆ. ಈ ಶಸ್ತ್ರದ ಮೂಲಕ ಅಶಾಂತ ವಿಶ್ವವನ್ನು ಶಾಂತವನ್ನಾಗಿ ಮಾಡಬಲ್ಲಿರಿ ಅಂತ ಬಾಬಾ ಹೇಳ್ತಿದ್ದಾರೆ. ಸ್ಲೋಗನ್: ನಿರ್ವಿಘ್ನರಾಗಿರುವುದು ಮತ್ತು ನಿರ್ವಿಘ್ನರನ್ನಾಗಿ ಮಾಡುವುದು, ಇದೇ ಸತ್ಯ ಸೇವೆಯ ಪ್ರತ್ಯಕ್ಷತೆ ಆಗಿದೆ ಅಂತ ಬಾಬಾ ಹೇಳ್ತಿದ್ದಾರೆ. ನಾನು ಅನ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರ ಕಾನ್ವರ್ಸೇಷನ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ. ಹಾಗಿದ್ರೆ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಓಂ ಶಾಂತಿ.